ಅಲ್ಲಿರ್ತಕ್ಕಂಥ ಮೇಲ್ಜಾತಿಯವರು, ಬ್ರಾಹ್ಮಣರು, ಅಲ್ಲಿರ್ತಕ್ಕಂಥ ಅರ್ಚಕರು, ಇವರೇ ಹಿಂದೂ ದೇವಾಲಯಗಳ ಹುಂಡಿಯನ್ನ ಲೂಟಿ ಮಾಡಿದ್ದಾರೆ, ದೇಣಿಗೆಯನ್ನು ನುಂಗ್ ಹಾಕಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಲೂಟಿಕೋರರು ಯಾರು ಅನ್ನುವುದೇ ಪ್ರಶ್ನೆ. ಇವಾಗ ನಿಜವಾಗೂ ದೇವರು ಇದ್ದಾನೋ ಇಲ್ಲೋ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಿದೆ ಗೊತ್ತಾ? ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಹಿಂದೂ ದೇವಾಲಯಗಳಲ್ಲಿ ನೀವು ಹೆಜ್ಜೆಗೆ ಒಂದು ಹುಂಡಿಗಳನ್ನು ನೋಡ್ತೀರಿ. ರಾಮನ ದೇವಸ್ಥಾನದಲ್ಲಿ 40 ಹುಂಡಿಗಳಿದ್ದಾವೆ. ಜನರ ಶ್ರದ್ಧೆಯನ್ನ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ದೇವಸ್ಥಾನ ಉದ್ಯಮ ಅಂತ ಹೇಳ್ತೀವಿ. ಇದೊಂದು ದೊಡ್ಡ ಉದ್ಯಮ ಆಗೋಗ್ಬಿಟ್ಟಿದೆ. ಹಿಂದೂ ದೇವಾಲಯಗಳನ್ನ ಲೂಟಿ ಮಾಡುವವರು ಯಾರು? ಹಿಂದೂಗಳು ಅಂತ ಹೇಳ್ತಾ ಇದ್ರಲ್ಲ, ಹಿಂದೂಗಳಲ್ಲಿ ಪರ್ಟಿಕ್ಯುಲರ್ಲಿ ಯಾರು? ಪುರೋಹಿತಶಾಹಿಗಳು ಮತ್ತು ಅವರ ಭಕ್ತಾದಿಗಳು, ಅವ್ರ ಜೊತೆಗಿರ್ತಕ್ಕಂಥವ್ರು. ದೇವಸ್ಥಾನಗಳ ಲೂಟಿ ಮಾಡ್ತಾ ಇರೋದು ಕೇವಲ ಮುಸ್ಲಿಮರಿಗಷ್ಟೇ ಸೀಮಿತ ಅಲ್ಲ, ಮುಸ್ಲಿಮರಿಗಲ್ಲ. ಈ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥವ್ರು ಇದ್ದಾರಲ್ಲ, ಅಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರೂ ಸಹಿತ ಮೇಲ್ವರ್ಗದವರು, ಬಹುತೇಕ ಬ್ರಾಹ್ಮಣರು. ಅಲ್ಲಿರ್ತಕ್ಕಂಥವ್ರು ಹೊರಗಡೆ ಇರ್ತಕ್ಕಂಥ ಕೆಲಸ ಕೊಡೋದಿಲ್ಲ. ದೇವಸ್ಥಾನದ ಒಳಗಡೆಗೆ ನೀವು ಶೂದ್ರನ್ನ ಬಿಟ್ಕೊಳ್ಳೋದಿಲ್ಲ, ದಲಿತರನ್ನ ಬಿಟ್ಕೊಳ್ಳೋದಿಲ್ವಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮೇಲ್ಜಾತಿಯವರು, ಬ್ರಾಹ್ಮಣರು, ಅಲ್ಲಿರ್ತಕ್ಕಂಥ ಅರ್ಚಕರು, ಇವರೇ ಹಿಂದೂ ದೇವಾಲಯಗಳ ಹುಂಡಿಯನ್ನ ಲೂಟಿ ಮಾಡಿದ್ದಾರೆ, ದೇಣಿಗೆಯನ್ನು ನುಂಗ್ ಹಾಕಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಲೂಟಿಕೋರರು ಯಾರು ಅನ್ನುವುದೇ ಪ್ರಶ್ನೆ. ಇವಾಗ ಲೂಟಿಕೋರು ಹೊರಗಿನಿಂದ ಬಂದಿರತಕ್ಕಂಥವ್ರ, ಲೂಟಿಕೋರು ಕೆಳವರ್ಗದವರ ಇಲ್ವಲ್ಲ. ಯಾರು ದೇವರನ್ನ ಪೂಜೆ ಮಾಡ್ತಾರೋ, ಯಾರು ದೇವರ ಬಗ್ಗೆ ಬೇರೆಯವರಿಗೆಲ್ಲ ಭ್ರಮೆಯನ್ನು ಹುಟ್ಟಿಸ್ತಾರೋ, ಶ್ರದ್ಧೆಯನ್ನು ಹುಟ್ಟಿಸ್ತಾರೋ, ತಪ್ಪು ಕೆಲಸ ಮಾಡಿದ್ರೆ, ಈ ತರ ಕಳ್ಳತನ ಮಾಡಿದ್ರೆ ದೇವರು ಶಾಪ ಕೊಟ್ಬಿಡ್ತಾನೆ, ಲಕ್ವ ಹೊಡಿಸ್ಬಿಡ್ತಾನೆ, ಅನಾರೋಗ್ಯ ತಂದು ಬಿಡ್ತಾನೆ, ನಿಮಗೆ ಸ್ವರ್ಗ ಬಿಟ್ಬಿಟ್ಟು ನರಕದಲ್ಲಿ ಬಿಸಿ ಎಣ್ಣೆಯಲ್ಲಿ, ಕಾಯ್ದ ಎಣ್ಣೆಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನೆ ಅಂತೆಲ್ಲ ಕಥೆಗಳನ್ನು ಹೇಳ್ತಿರಲ್ಲ ಸ್ವಾಮಿ. ಹಾಗಾದಾಗ ಈ ರೀತಿ ಆಗಿದ್ರೆ, ಈಗ ನರಕದ ಅನ್ನೋದು ಇದ್ರೆ ಅಲ್ಲಿ ಏನಾದರೂ ಎಣ್ಣೆ ಕೊಪ್ಪರಿಗೆ ಇದ್ರೆ ಅಲ್ಲಿ ಒಳಗಡೆ ಇಳಿಸ್ಬೇಕಂತ ಕೆಲಸವನ್ನು ಎಲ್ಲ ಅರ್ಚಕರು, ಪುರೋಹಿತಶಾಹಿಗಳು, ಬ್ರಾಹ್ಮಣ್ಯವಾದಿಗಳು, ಇವು ಮೇಲ್ವರ್ಗದವರು ಇದಾರಲ್ಲ, ಈ ಕಳ್ಳರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮೊದಲು ಆ ಕುದಿಯೋ ಎಣ್ಣೆಯಲ್ಲಿ ಹಾಕ್ಬೇಕು. ಆದ್ರೆ ನಿಜವಾಗೂ ದೇವರು ಇದ್ದಾನೋ ಇಲ್ಲೋ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಿದೆ ಗೊತ್ತಾ? ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಪುರೋಹಿತಶಾಹಿಗಳಿಗೆ ದೇವರು ಇದ್ದಾನೋ ಇಲ್ಲೋ ಅವ್ರಿಗೆ ಗೊತ್ತಿರುತ್ತೆ. ದೇವರಿಲ್ಲ, ಇಲ್ಲಿರೋದು ಬರೀ ಮೂರ್ತಿ. ಅದು ಶಾಪನೂ ಕೊಡೋದಿಲ್ಲ, ವರನೂ ಕೊಡೋದಿಲ್ಲ. ದೇವ್ರ ತರ ಸುಮ್ಮನೆ ನಿಂತಿರುತ್ತೆ. ಅವರ ಹೆಸರಿನಲ್ಲಿ ನಾನು ಬದುಕಬೇಕು, ಅವ್ರ ಹೆಸರು ಹೇಳ್ಕೊಂಡು ಜನರಲ್ಲಿ ಭಯ ಹುಟ್ಟಿಸ್ಬೇಕು, ಶ್ರದ್ಧೆಯನ್ನು ಬೆಳೆಸಬೇಕು, ಭ್ರಮೆಯನ್ನ ಬೆಳೆಸಬೇಕು. ಅದರ ಮೂಲಕ ನಾನು ತಟ್ಟೆ ಸಂಪಾದನೆ ಮಾಡಬೇಕು, ದೇಣಿಗೆ ಸಂಪಾದನೆ ಮಾಡಬೇಕು, ಹುಂಡಿಗಳನ್ನು ಇಡಬೇಕು. ಹನುಮಂತು ನಿಮ್ಗೆ ಹೇಳ್ತಾ ಇದ್ದೀನಿ, ಹಿಂದೂ ದೇವಾಲಯಗಳಲ್ಲಿ ನೀವು ಹೆಜ್ಜೆಗೆ ಒಂದು ಹುಂಡಿಗಳನ್ನು ನೋಡ್ತೀರಿ. ರಾಮನ ದೇವಸ್ಥಾನದಲ್ಲಿ 40 ಹುಂಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ. ಅಯೋಧ್ಯೆ ರಾಮ ಮಂದಿರ. ಹಾಗಾದ್ರೆ ಬೇರೆ ಎಲ್ಲಾ ದೇವಸ್ಥಾನದಲ್ಲಿ ಹೋದ್ರೆ ನಿಮಗೆ ದೇವರ ಮೊದಲು ಕಾಣೋದಿಲ್ಲ, ದೇವರ ಮುಂದಿನ ಹುಂಡಿ ನಿಮಗೆ ಮೊದಲು ಕಾಣುತ್ತೆ. ಅಲ್ಲಿ ಬರೆದಿರ್ತಾರೆ ಕಾಣಿಕೆ ಡಬ್ಬಿ ಹಾಕಿ. ನೀವು ಯೋಚನೆ ಮಾಡಿ. ಹಾಗಾದ್ರೆ ನೀವು ಯಾವತ್ತಾದ್ರೂ ಚರ್ಚಿಗೆ ಮತ್ತು ಮಸೀದಿಗೆ ಹೋಗಿದ್ದೀರಾ? ಮಸೀದಿಯಲ್ಲಿ ಕಂಡಲ್ಲಿ ಯಾವತ್ತಾದ್ರೂ ಒಂದು ಹುಂಡಿ ನೋಡಿದಿರಾ? ಯಾವ ಮಸೀದಿಯಲ್ಲಿ ಹುಂಡಿ ಇಟ್ಟಿಲ್ಲ ರೀ. ನೆನಪಿಟ್ಟುಕೊಳ್ಳೆ. ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಪ್ರತಿ ಶುಕ್ರವಾರ ನಮಾಜಿಗೆ ಬರ್ತಾರೆ. ನಮಾಜಿಗೆ ಬಂದಾಗ ಅವರು ಏನು ಮಾಡ್ತಾರೆ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಏನಿದ್ದಾರೋ ಅವ್ರಿಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಕೊಡಿ ಅಂತಾರೆ. ಅವ್ರು 10 ರೂಪಾಯಿ ಕೊಡ್ತಾನೆ, 100 ರೂಪಾಯಿ ಕೊಡ್ತಾನೆ, ಯಾವನೋ ಒಂದು 50 ರೂಪಾಯಿ ಕೊಡ್ತಾನೆ, ಯಾವನೋ ಒಂದು 1000 ರೂಪಾಯಿ ಕೊಡ್ತಾನೆ, 5000 ರೂಪಾಯಿ ಕೊಡ್ತಾನೆ. ಎಲ್ಲಾನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿಕೊಂಡು ಒಬ್ಬ ಮುಲ್ಲಾನೋ ಇನ್ಯಾರೋ ಇರ್ತಾನಲ್ವಾ, ಅವನು ಎಲ್ಲರ ಮುಂದೆನೂ ಕಲೆಕ್ಷನ್ ಎನಿಸಿ ಬರೆದಿಡ್ತಾನೆ. ಏನು, ಇವತ್ತು ಇಷ್ಟು, ಈ ಶುಕ್ರವಾರ ಈ ಮಸೀದಿಯಲ್ಲಿ ಇಷ್ಟು, ಒಂದು 8000 ರೂಪಾಯಿ ಕಲೆಕ್ಷನ್ ಆಯ್ತು, ಬರೆದಿಡ್ತಾನೆ. ಆಯ್ತಾ? ಆ ಸಂಗ್ರಹ ಆಗಿದ್ದು ಎಲ್ಲರ ಮುಂದೆ ಆಗ್ಬೇಕದು. ಆ ಸಂಗ್ರಹವನ್ನು ಇಟ್ಕೊಂಡು ಬಿಟ್ಟು ಇದನ್ನ ಮಸೀದಿಯ ಈ ಒಂದು ಖರ್ಚು ಮಾಡಲಾಗುತ್ತೆ, ಈ ಒಂದು ಮಸೀದಿಗೆ ಬಣ್ಣ ಹೊಡಿಸಲಾಗುತ್ತೆ, ಅಥವಾ ಬಡವರಿಗೆ ದಾನ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಆ ಮಸೀದಿಯ ಒಂದು ಪುನರುತ್ಥಾನಕ್ಕೋಸ್ಕರ ಅದನ್ನು ಬಳಸ್ಕೊಳ್ತಾನೆ. ಯಾಕಂದ್ರೆ ಮೊದಲನೇದಾಗಿ ಮಸೀದಿಯಲ್ಲಿ ದೇವರು ಇರೋದಿಲ್ಲ, ಗಮನ ಇಟ್ಕೊಳ್ಳಿ. ಮಸೀದಿ ಕಾನ್ಸೆಪ್ಟ್ ಇಸ್ ಟೋಟಲಿ ಡಿಫ್ರೆಂಟ್. ಅಲ್ಲಿ ದೇವರಿಲ್ಲ, ಅಲ್ಲಿ ಮೋಟು ಗೋಡಿ ಇರುತ್ತೆ, ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾವ ಮೂರ್ತಿಗಳು ಇರೋದಿಲ್ಲ. ಯಾಕಂದ್ರೆ ಅವರು ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ. ಆಯ್ತಾ? ಆದ್ದರಿಂದ ಅಲ್ಲಿರ್ತಕ್ಕಂಥ ಸಿಸ್ಟಮ್, ಅದರರ್ಥ ಅಲ್ಲಿಯೂ ಸಹಿತ ದೇಣಿಗೆ ಕಳ್ತನ ಆಗಲ್ಲ ಅಂತಲ್ಲ, ಅಲ್ಲಿ ಹಿಂದೆ ಆಗ್ತಿತ್ತು. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾರಂತೆ. ನಾನೆಲ್ಲ ಅವರು ಮುಸ್ಲಿಂ ಸ್ನೇಹಿತರನ್ನು ಕೇಳಿದ್ದೀನಿ ನಾನು. ಮೊದಲು ಅಲ್ಲಿಯೂ ಸಹಿತ ಎಲ್ಲ ಕಲೆಕ್ಷನ್ ಮಾಡೋದು, ಅದರಲ್ಲೇ ಒಂಚೂರು ದುಡ್ಡು ಉಳಿಸ್ಕೊಳ್ಳೋದು, ಇದೆಲ್ಲ ಆಗ್ತಿತ್ತು.
ಆದ್ರೆ ಹುಂಡಿ ಇಟ್ಬಿಟ್ಟು ಉಂಡಿಯಲ್ಲಿ ಹಾಕಿ ಅಂತ ಹೇಳಲ್ಲ ಅವರು. ಸೊ ಈ ಕೆಲಸ ಅಲ್ಲಿ ಮಾಡ್ತಾರೆ. ಅಲ್ಲೇ ಅವಾಗಲೇ ಲೆಕ್ಕ ಮಾಡಿ ಅದರ ಅರ್ಥ ನಾನೇನೋ ಮುಸ್ಲಿಂ ಸಮರ್ಥಕನಲ್ಲ ನಾನು, ಆಯ್ತಾ? ಅದರ ಅರ್ಥ ಅಲ್ಲಿರ್ತಕ್ಕಂಥ ಒಂದು ಪದ್ಧತಿಯನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೀವು ಕ್ರಿಶ್ಚಿಯನ್ ಇದಕ್ಕೆ ಹೋಗಿ, ನೀವು ಕ್ರಿಶ್ಚಿಯನ್ನರು ಸಹಿತ ಅಲ್ಲೂ ದಾನ ಮಾಡ್ತಾರೆ, ದೇಣಿಗೆ ಕೊಡ್ತಾರೆ, ಅದಕ್ಕೆಲ್ಲ ಲೆಕ್ಕಪತ್ರ ಇಡ್ತಾರೆ. ಕೆಲವು ಟೈಮ್ ಮೋಸವೂ ಆಗುತ್ತೆ. ಆದರೆ ಹೆಜ್ಜೆಗೂ ಹುಂಡಿ ಇಟ್ಬಿಟ್ಟು ದುಡ್ಡು ಹಾಕಿ ಕಾಣಿಕೆ ಹಾಕಿ ಅಂತ ಹೇಳೋದಿಲ್ಲ. ಆಮೇಲೆ ಯಾವುದಾದ್ರೂ ಕ್ರೈಸ್ತ ದೇವಾಲಯದಲ್ಲಿ ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ಮುಸ್ಲಿಂ ಪ್ರಾರ್ಥನಾ ಮಂದಿರಗಳಲ್ಲಿ ರೇಟ್ ಲಿಸ್ಟ್ ಇರೋದು ನೋಡಿದ್ರೆ ನೀವು, ಪೂಜಾ ಆರತಿಗೆ ಇಷ್ಟು, ಅದರಲ್ಲಿ ಆರತಿಯಲ್ಲೇ ಮತ್ತೆ ಭಿನ್ನವಾದ ಆರತಿಗಳು, ಅಭಿಷೇಕಕ್ಕೆ ಇಷ್ಟು, ಹೋಮ ಹವನಕ್ಕೆ ಇಷ್ಟು, ಈ ತರ ಒಂದು ಲಿಸ್ಟ್ ಇದೆಯಲ್ಲ. ಈಗೇನು ನಾವು ಹೋಟೆಲ್ಗೆ ಹೋದ್ರೆ ಒಂದು ಮೆನ್ಯೂ ಕಾರ್ಡ್ ಅಂತ ಕೊಡ್ತಾರೆ ನಮಗೆ. ದೋಸೆ ಇಷ್ಟು, ಇಡ್ಲಿಗಿಷ್ಟು, ಪುರಿಗಿಷ್ಟು ಅಂತ ಕೊಡ್ತಾರಲ್ವ ಸ್ವಾಮಿ. ಅದೇ ರೀತಿಯಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು, ಅದು ಪ್ರೈವೇಟ್ ದೇವಸ್ಥಾನ ಇರಲಿ ಸರ್ಕಾರಿ ದೇವಸ್ಥಾನ ಇರಲಿ, ಅವ್ರಲ್ಲಿ ಒಂದು ಬೋರ್ಡ್ ಅಂತ ಗ್ಯಾರಂಟಿ ಹಾಕಿರ್ತಾರೆ. ಅದಕ್ಕೆ ಒಂದು ಲಿಸ್ಟ್ ಕೊಡ್ತಾರೆ, ಮೆನ್ಯೂ ಕಾರ್ಡ್ ಕೊಡ್ತಾರೆ ನಿಮಗೆ. ಇದರಲ್ಲಿ ನೀವು ಯಾವ್ದು ಮಾಡ್ತೀರಾ ನೀವು. ಆಮೇಲೆ ಪೂಜಾರಿಗಳನ್ನ ಕೇಳ್ಬಿಟ್ಟು ಯಾವ್ದು ಮಾಡಲಿ ಅಂತ ಕೇಳಿದ್ರೆ ನೀವು, ನಿಮ್ಮ ಕಷ್ಟ ಏನು ಅಂತ ಕೇಳ್ತಾನೆ ಅವನು. ನಿಮ್ಮ ಕಷ್ಟ ಏನು, ಸಂಕಷ್ಟ ಏನು, ನನಗೆ ಅನಾರೋಗ್ಯ, ಹಂಗಾರೆ ಈ ಕೆಲಸ ಮಾಡು, ಮತ್ತೊಂದು ಕೆಲಸ ಮಾಡು, ನಾನು ಇದು ಏನು ತಪ್ಪು ಮಾಡಿದ್ರೆ ತಪ್ಪದಂಡ್ರಕ್ಕೆ ಇಷ್ಟು ಮಾಡು ಅಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಒಂದು ರೇಟ್ ಲಿಸ್ಟ್ ಮಾಡಿ ಜನರ ಶ್ರದ್ಧೆಯನ್ನ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ದೇವಸ್ಥಾನ ಉದ್ಯಮ ಅಂತ ಹೇಳ್ತೀವಿ. ಇದೊಂದು ದೊಡ್ಡ ಉದ್ಯಮ ಆಗೋಗ್ಬಿಟ್ಟಿದೆ. ಈಗ ಯಾವ್ದಾದ್ರು ಇದಕ್ಕೆ ಹೋದ್ರೂ ಊರಿಗೆ 10 ದೇವಸ್ಥಾನಗಳು ಇರ್ತವೆ. ಎಲ್ಲ ದೇವರುಗಳಲ್ಲೂ ಒಬ್ಬೊಬ್ರು ಪುರೋಹಿತ ಇರ್ತಾನೆ. ಸೊ ಅವನು ಮೊದಲು ಹೇಳೋದೇನಂತಂದ್ರೆ, ಕಾಣಿಕೆ ಕೊಡಿ, ತಟ್ಟೆ ಕಾಸು ಹಾಕಿ ಕಾಣಿಕೆ ಕೊಡಿ. ಬರೀ ದುಡ್ಡು. ಅವನ ಕಣ್ಣು ಯಾವತ್ತೂ ಸಹಿತ ದೇವ್ರ ಮೇಲೆ ಇರೋದಿಲ್ಲ, ತಟ್ಟೆ ಮೇಲೆ ಇರುತ್ತೆ. ಬಂದಿರತಕ್ಕಂಥವ್ರನ್ನ ಏನ್ ಮಾಡ್ತಾನೆ, ಅನಲೈಸ್ ಮಾಡ್ತಾನೆ. ಇವನು ಎಷ್ಟು ಕೊಡ್ಬೋದು, ಇವನು ಶ್ರೀಮಂತನ, ಇವನು ಬಡವನ. ಅಲ್ಲಿ ಆರತಿ ತಟ್ಟೆ ಮೇಲೆ ಹಾಕುವ ನೋಟಿನ ಮೇಲೆ ಅವನು ಧನ್ಯತಾ ಭಾವದಿಂದ ನೋಡ್ತಕ್ಕಂಥದ್ದು ಅಥವಾ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ನೋಡ್ತಕ್ಕಂಥ ನೋಟುಗಳು ಇರ್ತವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಏನಾಗಿದ್ದಾರೆ, ದಲ್ಲಾಳಿಗಳಾಗಿದ್ದಾರೆ. ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂತಿದೆಯಲ್ವಾ, ಆ ಮ್ಯಾನೇಜ್ಮೆಂಟ್ ಅನ್ನೋದು ಉದ್ಯಮಿಯಾಗಿದೆ. ನೀವು ಇಲ್ಲಿ ಹೋಗ್ಬಿಟ್ಟು ಸರ್ಕಲ್ ಮಾರಮ್ಮನ ಹತ್ರ ಹೋಗಿ, ನೀವು ಹೋಗ್ಬಿಟ್ರೆ ಅಲ್ಲಿ ಹೋಗಿದ್ರೆ ಇವಾಗೂ ಸಹಿತ ದುಡ್ಡು. ಒಂದು ವಾಹನವನ್ನು ಬಂದು 2 ಊದುಬತ್ತಿ ಹಚ್ಚಿದ್ರೆ ದುಡ್ಡು. ಅಂದರೆ ಹಾಗಾದಾಗ ದೇವಸ್ಥಾನಗಳು ಇರೋದು ಶ್ರದ್ಧಾ ಭಕ್ತಿಯ ಕೇಂದ್ರವೋ ಅಥವಾ ಹಣ ಮಾಡುವ ಉದ್ಯಮವೋ? ಈ ಪ್ರಶ್ನೆ ನಮಗೆ ಹಿಂದೂಗಳಿಗೂ ಬರುತ್ತಪ್ಪ. ಅದರ ಅರ್ಥ ಏನು, ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ, ನೀವು ಮಸೀದಿಯಲ್ಲಿ ನೋಡಿದ್ರಾ, ವಕ್ಫ್ ಇದರಲ್ಲಿ ಎಷ್ಟು ಅನ್ಯಾಯ ಆಗಿದೆ, ಚರ್ಚಲ್ಲಿ ನೋಡಿದ್ರಾ ಎಷ್ಟು ದುಡ್ಡನ್ನ ಮಾಡ್ತಾರೆ? ಅಲ್ಲ ಸ್ವಾಮಿ, ಮುಸ್ಲಿಮರು ಇದ್ದವರು ತಮ್ಮ ಪ್ರಾರ್ಥನಾ ಮಂದಿರ ಬಗ್ಗೆ ಯೋಚನೆ ಮಾಡಲಿ, ಕ್ರಿಶ್ಚಿಯನ್ರಿದ್ದವರು ತಮ್ಮ ಚರ್ಚ್ ಬಗ್ಗೆ ಯೋಚನೆ ಮಾಡಲಿ, ಅಲ್ಲಿ ಅನ್ಯಾಯ ಆಗ್ತಿದ್ರೆ ಪ್ರಶ್ನೆ ಮಾಡಲಿ. ಆದ್ರೆ ನಾನು ಹಿಂದೂ ಅನ್ನೋನಾಗಿದ್ರೆ, ನಾನು ನಮ್ಮ ಧರ್ಮ ಅನ್ನೋದೇನಾದ್ರೂ ಇದ್ರೆ, ಅಲ್ಲೇನಾದ್ರೂ ಅನ್ಯಾಯ ಆಗ್ತಾ ಇದ್ರೆ, ಹುಂಡಿ ಕಳ್ತನ ಆಗ್ತಾ ಇದ್ರೆ, ಅರ್ಚಕರಿಂದ ಮೋಸ ಆಗ್ತಾ ಇದ್ರೆ, ಅದನ್ನ ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ ಹೌದಾ ಅಲ್ವೋ? ನಾನು ಪ್ರಶ್ನೆ ಮಾಡ್ಬೇಕೋ ಬೇಡವೋ? ಒಂದು ಪ್ರಶ್ನೆ ಮಾಡಿದ ತಕ್ಷಣ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾನು ಯಾಕೆ ನೋಡ್ರೆ, ನನ್ನ ಮನೆಯಲ್ಲಿ ಕಸ ಬಿದ್ದಿದೆ, ನಾನು ಪೊರಕೆ ತಗೊಂಡೋದನ್ನ ಮೊದಲು ಗೂಡಿಸ್ಬೇಕಾಗಿದೆ. ಮತ್ತೊಬ್ಬರ ಮನೆಯಲ್ಲಿರ್ತಕ್ಕಂಥ ಹೆಗ್ಗಣ ಬಿದ್ದಿರೋದು ನನಗೆ ಯಾಕೆ ಬೇಕಾಗಿದೆ ರೀ? ಅದನ್ನ ಅವ್ರು ನೋಡ್ಕೋತಾರೆ. ನನ್ನ ರಾಮ ಮಂದಿರ ಏನು, ಇಡೀ ದೇಶದಾದ್ಯಂತ ಜನ ಇಟ್ಟಿಗೆ ಕೊಟ್ಟರು. ರಾಮ ಮಂದಿರದಲ್ಲಿ ಒಂದೇ ಒಂದು ಇಟ್ಟಿಗೆ ಇಟ್ಟಿಲ್ವಲ್ರಿ, ಎಲ್ಲೋದು ಇಟ್ಟಿಗೆಗಳು? ಆ ಸಿಂಧಿ ಸಮಾಜದವ್ರು ಹೇಳ್ತಾರೆ, ನಾನು 250 ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ರಸೀದಿ ಸಹಿತ ಕೊಟ್ಟಿಲ್ವಲ್ಲ ರೀ, ಎಲ್ಲೋಯ್ತು 250 ಇಟ್ಟಿಗೆ? 1400 ಕೋಟಿ ಮೊದಲು ಲಾಲ್ ಕೃಷ್ಣ ಅಡ್ವಾಣಿ ಅವರು ಪಾದಯಾತ್ರೆ ಮಾಡಿದಾಗ 3000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರಲ್ಲ ನೀವು, ಎಲ್ಲೋಯ್ತು ದುಡ್ಡದೆಲ್ಲ? ಆಮೇಲೆ 2ನೇ ಸಲನೂ ಕಲೆಕ್ಷನ್ ಮಾಡಿದ್ರು. ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ, 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ರಸೀದಿ ಕೊಟ್ಟಿಲ್ವಲ್ಲ? ಹಾಗಾದ್ರೆ ರಸೀದಿ ಇಲ್ಲದಂತ ಆಭರಣ ಅಥವಾ ಗಟ್ಟಿ ಇಟ್ಟಿಗೆಗಳು ಬೆಳ್ಳಿವು ಎಲ್ಲಿ ಹೋದವು? ಅವು ಲೆಕ್ಕ ಇಟ್ಟವ್ರು ಯಾರು, ಲೆಕ್ಕ ಕೊಟ್ಟವ್ರು ಯಾರು? ಹಾಗಾದಾಗ ಕೊನೆಯದಾಗ ಉಳಿಯುವ ಪ್ರಶ್ನೆ ಒಂದೇ, ಹಿಂದೂ ದೇವಾಲಯಗಳನ್ನ ಲೂಟಿ ಮಾಡುವವರು ಯಾರು? ಹಿಂದೂಗಳು ಅಂತ ಹೇಳ್ತಾ ಇದ್ರಲ್ಲ, ಹಿಂದೂಗಳಲ್ಲಿ ಪರ್ಟಿಕ್ಯುಲರ್ಲಿ ಯಾರು? ಪುರೋಹಿತಶಾಹಿಗಳು ಮತ್ತು ಅವರ ಭಕ್ತಾದಿಗಳು, ಅವ್ರ ಜೊತೆಗಿರ್ತಕ್ಕಂಥವ್ರು ಸಂಗಾತಿಗಳು, ಮೇಲ್ಜಾತಿಯವರು. ಯಾಕೆ ಅಂತಂದ್ರೆ ದೇವಸ್ಥಾನದ ಒಳಗಡೆಗೆ ನೀವು ಶೂದ್ರರಿಗೆ ಎಂಟ್ರಿ ಕೊಡೋದಿಲ್ಲ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ದಲಿತರಾಗಿರೋದಿಲ್ಲ, ಅಲ್ಲಿರ್ತಕ್ಕಂಥವರೆಲ್ಲ ಮೇಲ್ವರ್ಗದವರಾಗಿರ್ತಾರೆ. ಆದ್ದರಿಂದ ನಮ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಯಾರು ಭಕ್ತಾದಿಗಳು ಅತ್ಯಂತ ಕಾಳಜಿಯಿಂದನೋ ಕಳಕಳಿಯಿಂದನೋ ಭಕ್ತಿಯಿಂದನೋ ಭಯದಿಂದನೋ ಅರ್ಪಿಸಿದಂಥ ದೇಣಿಗೆ, ಚಂದ,
ಕಾಣಿಕೆ ಕಳ್ಳರ ಪಾಲ ಆಗ್ತಾ ಇದೆಯಲ್ಲ, ಯಾವ ಭಕ್ತನಿಗೆ ಹೊಟ್ಟೆ ಉರಿಯೋದಿಲ್ರಿ? ಅವ್ರು ಕೊಟ್ಟದ್ದು ಯಾರಿಗೆ? ದೇವರಿಗೆ. ಯಾಕೆ ದೇವರಿಗೆ? ದೇವರ ದೇವಸ್ಥಾನದ ಏಳಿಗೆ ಆಗಲಿ, ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಆಗಲಿ, ಬಡಬಗ್ಗರು ಬಂದ್ರೆ ಅವ್ರು ಊಟಕ್ಕೆ ಕೊಡ್ಲಿ, 4 ತುತ್ತು ಅನ್ನದಾಸೋಹ ಮಾಡಲಿ ಅಂತ ಕೊಟ್ಟಿರ್ತಾರೆ, ಅಕ್ಷರ ದಾಸೋಹ ಮಾಡಲಿ ಅಂತ ಕೊಟ್ಟಿರ್ತಾರೆ. ಆದರೆ ಅದನ್ನು ನಾವು ಕಳ್ಳತನ ಮಾಡ್ತೀವಿ, ಮಿಸ್ಯೂಸ್ ಮಾಡ್ತೀನಿ, ಅದನ್ನು ತೆಗೆದುಕೊಂಡು ನಾನು ಸ್ವಂತ ಬಿಲ್ಡಿಂಗ್ ಕಟ್ತೀನಿ, ಆಮೇಲೆ ನಾನು ಯಾವುದೋ ಪಕ್ಷಕ್ಕೆ ಬಳಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದಾಗ ಹಿಂದೂಗಳು ಹೆಸರಲ್ಲಿ, ಹಿಂದೂ ದೇವರ ಹೆಸರಿನಲ್ಲಿ ಈ ಮೇಲ್ವರ್ಗದವರು, ಪುರೋಹಿತಶಾಹಿಗಳು ಅಲ್ಲಿ ದರೋಡೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಿದವ್ರಿಗೆ ಧರ್ಮದ್ರೋಹಿಗಳು ಅಂತ ಹೇಳ್ತೀರಿ, ಇದನ್ನು ಪ್ರಶ್ನೆ ಮಾಡಿದರೆ ದೇಶದ್ರೋಹಿಗಳು ಅಂತ ಹೇಳ್ತೀರಿ, ಇದನ್ನು ಪ್ರಶ್ನೆ ಮಾಡಿದರೆ ರಾಮನ ವಿರೋಧಿಗಳು ಅಂತ ಹೇಳ್ತಿರಲ್ಲ ಸ್ವಾಮಿ. ನಿಮ್ಮ ರಾಮನನ್ನು ನೀವು ಇಟ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ನಿಮ್ಮ ಕೃಷ್ಣನ ನೀವು ಇಟ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಆಸ್ತಿಕರಿಗೆ ಮೇಲೆ ನನಗೆ ಗೌರವ ಇದೆ, ಯಾಕಂದ್ರೆ ಅದು ಅವರವರ ನಂಬಿಕೆ. ಒಬ್ಬರ ನಂಬಿಕೆಯನ್ನು ಇನ್ನೊಬ್ಬರು ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ಸಂವಿಧಾನ ಅನ್ನುವುದು ಎಲ್ಲರಿಗೂ ಸಹಿತ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ, ಅದನ್ನು ನಾವು ವಿರೋಧಿಸಕೂಡದು. ಆದ್ರೆ ನನಗೆ ಬೇಕಾಗಿರೋದು ನೀವು ಹಿಂದೂ ಹೆಸರಲ್ಲಿ, ಹಿಂದೂ ದೇವರ ಹೆಸರಲ್ಲಿ ಮಾಡುವ ಲೂಟಿ, ಅನ್ಯಾಯ, ಅಕ್ರಮ ಇದೆಯಲ್ಲ, ಇದನ್ನ ನಾವು ಎಲ್ಲ ಹಿಂದೂಗಳು, ಅವ್ರ ಆಸ್ತಿಕರಿರಲಿ ನಾಸ್ತಿಕರಿರಲಿ, ಅವರೆಲ್ಲರೂ ಸಹಿತ ಖಂಡಿಸ್ಬೇಕಾಗತ್ತೆ. ನೀವೇನ್ರಿ ಚಂದ ಕೊಟ್ಟಿದ್ರಾ ದೇವಸ್ಥಾನಕ್ಕೆ? ರಾಮ ಮಂದಿರಕ್ಕೆ 1 ರೂಪಾಯಿನೂ ಕೊಟ್ಟಿಲ್ಲ, ಯಾಕ್ರಿ ಪ್ರಶ್ನೆ ಮಾಡ್ತೀರಾ ನೀವು? ನಮ್ಮ ದೇವಸ್ಥಾನ ಏನಾರ ಆಗ್ಬಿಡ್ರಿ, ನಾವು ನೀವ್ಗೆ ಏನ್ರಿ ಮಾಡ್ಕೊತೀರಾ? ನೀವು ರಾಮನೇ ಇಲ್ಲ ಅಂದವರು, ರಾಮನು ಹುಂಡಿ ಕಳ್ತಾನೆ ಅಂತ ಯಾಕೆ ಹೇಳ್ತೀರಿ? ನೀವು ಪ್ರಶ್ನೆ ಮಾಡಿಕೊಡುದು. ಇಂಥ ದುರಹಂಕಾರ ಪ್ರಶ್ನೆಯನ್ನ ಅಂಧ ಭಕ್ತರು ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ಆ ಒಂದು ದೇವಸ್ಥಾನ ಕಟ್ಟುವ ನಿಟ್ಟಿನಲ್ಲಿ ಹಲವಾರು ಜನರು ಕಾಣಿಕೆ ಮಾಡಿದ್ದಾರೆ. ಅದನ್ನ ನನ್ನ ತಮ್ಮದಿರಬಹುದು, ನಮ್ಮ ತಂದೆ ತಾಯಿಗಳಿರ್ಬೋದು, ಅವರು ಇಟ್ಟಿಗೆ ಕೊಟ್ಟಿದ್ದಾರೆ. ಅವರನ್ನ ಪ್ರಶ್ನೆ ಮಾಡುವ ಹಕ್ಕು ನನಗಿದೆ. ನಾನು ಇವಾಗ ಇರ್ತಕ್ಕಂಥದ್ದು ಮೋದಿಗೆ ನಾನು ಓಟ್ ಹಾಕಿಲ್ಲ, ಪ್ರಶ್ನೆ ಮಾಡಬಾರ್ದಾ? ಇವ್ರು ಯಾರೋ, ನೀವು DK ಶಿವಕುಮಾರ್ ಓಟ್ ಹಾಕಿಲ್ಲ, ಹಾಗಾದ್ರೆ ಅವ್ರು ಮಾಡತಕ್ಕಂಥದ್ದು ಏನು ಪ್ರಶ್ನೆ ಮಾಡೋದು ಬೇಕಾಗಿಲ್ವಾ ನಮಗೆ? ಅದರ ಅರ್ಥ ಏನು ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಅನ್ಯಾಯ ಅಕ್ರಮವನ್ನ ತಡೆಯುವ ಹಕ್ಕು ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಓಟ್ ಹಾಕಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ನೀವು ದುಡ್ಡು ಕೊಟ್ಟಿಲ್ಲ, ನೀವು ಕಾಣಿಕೆಯ ಬಗ್ಗೆ ಮಾತಾಡೋ ಹಾಗಿಲ್ಲ, ಕಳ್ತನ ಬಗ್ಗೆ ಮಾತಾಡೋ ಹಾಗಿಲ್ಲ. ಇದು ಎಂತದ್ರಿ ಇದು ಲಾಜಿಕ್ ನಿಮ್ದು? ಅದಕ್ಕೆ ರಾಮ ಇದ್ದಾನೋ ಇಲ್ಲ ಗೊತ್ತಿಲ್ಲ, ಅದರ ರಾಮನ ಹೆಸರಲ್ಲಿ ಆಗ್ತಕ್ಕಂಥ ಅತ್ಯಂತ ಅಕ್ರಮ, ಅನ್ಯಾಯ, ಲೂಟಿ, ಇದನ್ನ ನಾವು ವಿರೋಧಿಸ್ತೀವಿ. ರಾಮನ ಹೆಸರಲ್ಲಿ ಭೂಮಿ ಕೊಂಡ್ಕೊಂಡಿದ್ದೀರಾ, ಈ 2 ಕೋಟಿಗೆ ಭೂಮಿ ಕೊಂಡ್ಕೊಂಡು 10 ನಿಮಿಷದಲ್ಲಿ 18.5 ಕೋಟಿಗೆ ನೀವು ರಾಮನ ಆಸ್ತಿಯಾಗಿ ಮಾಡ್ಕೊಂಡಿದ್ದೀರಲ್ಲ ಸ್ವಾಮಿ. ಹಾಗಾದ್ರೆ ಉಳಿದಂತ 16.5 ಕೋಟಿ ಎಲ್ಲೋಯ್ತು? ಯಾರು ಜೇಬು ಸೇರ್ತು? ಯಾವ ಪಕ್ಷಕ್ಕೆ ಹೋಯ್ತು? ಯಾವ ಸಂಘ ಪರಿವಾರದ ಅಂಗಕ್ಕೆ ಹೋಯ್ತು? ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ನಿಮಗೆ ನಾವು ದ್ರೋಹಿಗಳಾಗೋಗ್ಬಿಡ್ತೀವಿ, ಧರ್ಮದ್ರೋಹಿಗಳಾಗ್ಬಿಡ್ತೀವಿ, ರಾಮನ ದ್ರೋಹಿಗಳಾಗೋಗ್ಬಿಡ್ತೀವಲ್ಲ ಸ್ವಾಮಿ. ನಿಮ್ಮ ಉದ್ಯೋಗ ಮೊದಲು ನಿಲ್ಲಿಸಿ. ಮೊದಲು ಭಕ್ತರಿಗೆ ನೀವು ಶ್ರದ್ಧಾ ಕೇಂದ್ರವನ್ನ ವ್ಯವಹಾರಿಕ ಕೇಂದ್ರ ಮಾಡೋದನ್ನ ಮೊದಲು ನಿಲ್ಲಿಸಿ. ಅದಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಮೊದಲನೇ ಲೋಕಸಭೆಯ ಇಲೆಕ್ಷನ್ ನಲ್ಲಿ ಅಯೋಧ್ಯೆಯಲ್ಲಿ BJP ಸೋತೋಯ್ತು. ಯಾಕೆ ಹೇಳಿ, ಯಾಕೆ ಸೋಲ್ತು? ಅಯೋಧ್ಯೆಯಲ್ಲಿ ಯಾಕೆ ಸೋಲ್ತು? ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕರ್ಧ MP ಸೀಟ್ಗಳನ್ನ ಕಳ್ಕೊಳ್ತು. ಯಾಕೆ? ನಿಮ್ಮ ರಾಮನ ಅಷ್ಟು ಪ್ರಭಾವಶಾಲಿಯಾಗಿದ್ರೆ, ರಾಮನಾಮ ಎಲ್ಲವನ್ನು ನಿಮ್ಗೆ ಕೊಡೋದಾಗಿದ್ರೆ, ರಾಮನ ಕೃಪೆ ನಿಮ್ಮ BJP ಮತ್ತು ಸಂಘ ಪರಿವಾರದ ಮೇಲೆ ಇದ್ದಿದ್ರೆ, ಜನರೆಲ್ಲರೂ ಸಹಿತ ಓಟ್ ಹಾಕ್ಬಿಟ್ಟು ನಿಮ್ಮನ್ನೇ ಆರಿಸ್ಬೇಕಾಗಿತ್ತಲ್ಲ ಸ್ವಾಮಿ. ಯಾಕೆ ನಿಮಗೆ ಬಗನಿಗೂಟ ಇಟ್ರು? ಯಾಕೆ ಅಂತಂದ್ರೆ, ಅಲ್ಲಿ ಅಯೋಧ್ಯೆ ಜನಕ್ಕೆ ಗೊತ್ತಿದೆ ನೀವು ಮಾಡ್ತಕ್ಕಂಥದ್ದು ಭಕ್ತಿ ಅಲ್ಲ, ನೀವು ಮಾಡ್ತಕ್ಕಂಥದ್ದು ಶ್ರದ್ಧಾ ಕೇಂದ್ರ ಅಲ್ಲ, ನೀವು ಮಾಡ್ತಕ್ಕಂಥದ್ದು ವ್ಯವಹಾರ, ನೀವು ಮಾಡ್ತಕ್ಕಂಥ ಉದ್ಯಮ, ನೀವು ಮಾಡ್ತಕ್ಕಂಥದ್ದು ಲೂಟಿ. ಆದ್ರಿಂದ ಜನರು ತಿರುಗಿ ಬಿದ್ದಿದ್ದಾರೆ ನಿಮ್ಮ ಮೇಲೆ. ಬರ್ತಾ ಬರ್ತಾ ಇನ್ನು ಮೇಲೆ ಈ ಕಳ್ಳತನದ ಕೇಸಿನಿಂದಾಗಿ ಇನ್ನು ಮೇಲೆ ರಾಮ ಭಕ್ತರು ಸಹಿತ ತಿರುಗಿ ಬೀಳ್ತಾರೆ ನಿಮ್ಮ ವಿರುದ್ಧ. ಯಾರ್ಯಾರು ಇಟ್ಟಿಗೆ ಕೊಟ್ಟಿದ್ರು, ಯಾರ್ಯಾರು ಪೂಜೆ ಮಾಡಿದ್ರು, ಯಾರ್ಯಾರು ಅಲ್ಲಿ ಹೋಗ್ಬಿಟ್ಟು ಕಾಣಿಕೆ ಕೊಟ್ಟಿದ್ರಲ್ಲ, ಇವರು ಎಲ್ಲರೂ ಸಹಿತ ರಾಮನ ಹೆಸರಿನಲ್ಲಿ ಆದಂತ ಲೂಟಿ ಮಾಡುವ ಈ BJPಗೆ, ಆದ್ಮೇಲೆ ಇಲ್ಲಿರ್ತಕ್ಕಂಥ RSSನವರಿಗೆ, ಅಲ್ಲಿರ್ತಕ್ಕಂಥ VHP ಅವರಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಒಳಗಡೆ ಆಕ್ರೋಶ ತುಂಬಿದೆ. ಆದ್ದರಿಂದ ನನ್ನ ಭಕ್ತಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ, ನನ್ನ ಶ್ರದ್ಧೆಯನ್ನ ನೀವು ತಪ್ಪಾಗಿ
ಬಳಸ್ಕೊಂಡಿದ್ದೀರಾ. ಆದ್ದರಿಂದ ರಾಮನ ಕ್ಷೇತ್ರವನ್ನ ವ್ಯವಹಾರ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ನಿಮ್ಮನ್ನ ನಾವು ಧಿಕ್ಕರಿಸ್ತೀವಿ ಅಂತ ಜನ ಹೇಳುವ ಕಾಲ ಬರ್ತಾ ಇದೆ, ಬಂದಿದೆ. ಆದ್ದರಿಂದ ಹಿಂದೂಗಳ ದೇವಸ್ಥಾನವನ್ನು ಮುಸ್ಲಿಮರು ಲೂಟಿ ಮಾಡುವಂತ ಒಂದು ನರೇಷನ್ ಪಕ್ಕದಲ್ಲಿಡಿ. ಆ ನರೇಟಿವ್ ತಪ್ಪು ನರೇಟಿವ್. ಸಂಪತ್ತು ಇದ್ದಲ್ಲೇ ಕಾಡಿರ್ತಾರೆ, ಸಂಪತ್ತಿದ್ದಲ್ಲೇ ಲೂಟಿಕೋರರಿರ್ತಾರೆ. ಆದ್ದರಿಂದ ಅದು ದೇವಸ್ಥಾನ ಆದ್ರೇನು, ಮತ್ತೊಂದೇನು ಗುರು ಮನೆ ಆದ್ರೇನು, ಅಥವಾ ರಾಜನ ಮನೆ ಆದ್ರೇನು, ಲೂಟಿಕೋರರು ಇದ್ದಾರೆ, ಲೂಟಿ ಮಾಡಿದ್ದಾರೆ. ಆದ್ದರಿಂದ ಲೂಟಿಕಾರರನ್ನ ಅವ್ರ ಜೊತೆಗಿರ್ತಕ್ಕಂಥವ್ರ, ಅವ್ರ ಹಿಂದೆ ಇರ್ತಕ್ಕಂಥ ಪಕ್ಷ, ಅವ್ರ ಹಿಂದೆ ಇರ್ತಕ್ಕಂಥ ಸಂಘಟನೆ ಇದೆಲ್ಲ, ಇದನ್ನ ವಿರೋಧಿಸುವ, ಅವರನ್ನ ಮೊದಲು ಬೆತ್ತಲೆ ಮಾಡುವ, ಅವ್ರ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸುವ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ. ಆದ್ದರಿಂದ ರಾಮ ಶಾಪ ಕೊಡೋದಿಲ್ಲ, ರಾಮ ವರನೂ ಕೊಡೋದಿಲ್ಲ. ರಾಮನ ಹೆಸರಿನಲ್ಲಿ ಇವರು ಎಲ್ಲರೂ ಸಹಿತ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಖಂಡಿಸೋಣ. ಯಾವುದೇ ಕಾರಣಕ್ಕೂ ಸಹಿತ ನಮಗೆ ಹಿಂದೂ ಮುಸ್ಲಿಂ ಅನ್ನುವ ಭೇದವನ್ನ ಬಿಟ್ಬಿಟ್ಟು ಅಪರಾಧಿಗಳೇ, ಲೂಟಿಕೋರರೇ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವರಿಗೆ ಮಾತ್ರ ಅಲ್ಲ, 8 ಜನ ಮೀನುಗಳನ್ನ ಹಿಡಿಯೋದಲ್ಲ, ಅವ್ರ ಹಿಂದೆ ಇರ್ತಕ್ಕಂಥ ತಿಮಿಂಗಲಗಳಿದಾವಲ್ಲ ಅವುಗಳನ್ನು ಹಿಡಿದು ಒಳಗಡೆ ಹಾಕಬೇಕಾಗಿದೆ. ರಾಮ ಮಂದಿರವನ್ನ ಅಲ್ಲಿರ್ತಕ್ಕಂಥ ಪೂಜಾರಿಗಳಿಂದ, ಪುರೋಹಿತಶಾಹಿಗಳಿಂದ, ಅವ್ರ ಹಿಂದೆ ಇರ್ತಕ್ಕಂಥ ಪಕ್ಷದಿಂದ ರಕ್ಷಿಸಬೇಕಾಗಿದೆ. ನೀನು ನಿಜಕ್ಕೂ ಹಿಂದೂ ಆಗಿದ್ರೆ, ರಾಮ ಭಕ್ತರು ನೀವು ಆಗಿದ್ರೆ ಮೊದಲು ಅದನ್ನು ಖಂಡಿಸಿ. ಇಷ್ಟೇ ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಏನು ಹಿಂದೂ ದೇವಾಲಯಗಳ ಮೇಲೆ ಕೇವಲ ಮುಸ್ಲಿಂ ದೊರೆಗಳು, ಮುಸ್ಲಿಂ ರಾಜರು ಅಷ್ಟೇ ದಾಳಿ ಮಾಡಿ ಲೂಟಿ ಮಾಡ್ತಿರಲಿಲ್ಲ, ಹಿಂದೂ ರಾಜರು ಕೂಡ, ಹಿಂದೂ ಸಾಮಂತರು ಕೂಡ ದಾಳಿ ಮಾಡಿದ್ದಾರೆ ಅನ್ನೋದಕ್ಕೆ ಶಶಿಕಾಂತ್ ಸರ್ ಸಾಕಷ್ಟು ದಾಖಲೆಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಸರ್.